ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಅಕ್ಷಯ ತೃತೀಯ, ಹಾಗೆ ಬಸವ ಜಯಂತಿ ಕೂಡ. ಬೆಳಗ್ಗೆನೇ ಎದ್ದು ಪೂಜೆ ಎಲ್ಲ ಮುಗೀತು, ಮತ್ತು ಮಧ್ಯಾಹ್ನ ಊಟನೂ ಕೂಡ ಮುಗೀತು. ಇವಾಗ ಈವ್ನಿಂಗು 6 ಗಂಟೆ 10 ನಿಮಿಷ ಆಗಿದೆ. ಇವತ್ತೇನಾದ್ರೂ ಮನೆಗೆ ವಸ್ತು ತಗೊಂಡ್ರೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ. ಗೋಲ್ಡು ಅಥವಾ ಸಿಲ್ವರು ಅಥವಾ ಬಟ್ಟೆ ಯಾವುದಾದ್ರೂ ಕೂಡ ತಗೊಂಡ್ರೆ ತುಂಬ ಒಳ್ಳೆಯದು ಅಂತಾರೆ. ಹಾಗೆ ನನ್ನ ಮಗನಿಗೆ ಇವತ್ತು ಮೊನ್ನೆ ಸೈಕಲ್ ಆರ್ಡ್ರ್ ಮಾಡಿದ್ದು, ಹಾಗಾಗಿ ಇವತ್ತು ಅಕ್ಷಯ ತೃತೀಯ ಇರೋದ್ರಿಂದ ಇವತ್ತು ಬಂತು ರಿಸೀವ್ ಮಾಡಿಕೊಂಡು ಫಸ್ಟ್ ಕೈಯಿಂದ ನೋಡಬೇಕು ಹೇಗಿದೆ ಕ್ವಾಲಿಟಿ ಏನು ಅಂತ. ಇನ್ನೂ ಕೂಡ ಬಾಕ್ಸ್ ಓಪನ್ ಮಾಡಿಲ್ಲ. ಹಾಗೆ ಪ್ಯಾಕಿಂಗ್ ಎಲ್ಲ ಇದೆ ಅಂದರೆ ಹಸ್ಬೆಂಡ್ ಬರಬೇಕು, ಅವ್ರು ಬಂದು ರಿವ್ಯೂ ಮಾಡಬೇಕು, ಓಪನ್ ಮಾಡಿ ಅದು ಎಲ್ಲ ಫಿಟ್ಟಿಂಗ್ ಮಾಡಬೇಕಲ್ಲ. ಹಾಗಾಗಿ ನಾನು ಓಪನ್ ಮಾಡಿ ನೋಡೋಣ ಅಂತ ನೋಡಿದ್ರೆ, ಬಟ್ ಅದು ಏನು ಮಾಡ್ತಾನೆ ಅಂದರೆ ಅದು ಎಲ್ಲನೂ ಚೆಲ್ಲಾಕ್ಬಿಡ್ತಾನೆ, ಆ ಕಡೆ ಈ ಕಡೆ ಎಲ್ಲ ತೆಗೆದು ಇಟ್ಬಿಡ್ತಾನೆ ನನ್ನ ಮಗ. ಹಾಗಾಗಿ ಹಾಗೇ ಇದೆ, ಓಪನ್ ಮಾಡಿಲ್ಲ. ಬಟ್ ನನಗೆ ಏನು ನಿರಾಸೆ ಅಂದರೆ ಇವತ್ತು ತುಂಬ ಬೇಜಾರಾಗ್ತಿದೆ. ಏಕೆಂದರೆ ನಾನು ಪ್ರತಿ ವರ್ಷವೂ ಕೂಡ ಏನಾದರೂ ಒಂದು ವಸ್ತು ತಗೋತಿದ್ದೆ. ಏನಾದರೂ ಕೂಡ ಸಿಂಪಲ್ಲಾಗಿ ಓಲೆ ಇರ್ಬೋದು, ಅಂದರೆ ಪುಟ್ಟು ಓಲೆ ಇರ್ಬೋದು, ಅಥವಾ ಬೆಳ್ಳಿದು ರಿಂಗ್ ಇರ್ಬೋದು, ಅಥವಾ ಕಡ ಇರ್ಬೋದು, ಬ್ರಾಸ್ಲೆಟ್ ಇರ್ಬೋದು, ಮೂಗ್ಬಟ್ಟು ಇರ್ಬೋದು, ಈ ಥರ ಯಾವುದಾದ್ರೂ ಒಂದು ಚಿಕ್ಕ ಐಟಮ್ ತಗೋತಿದ್ದೆ. ತುಂಬ ಕಾಸ್ಟ್ಲಿ ಐಟಮ್ ಅಂತಲ್ಲ, ನಮ್ಮ ಬಜೆಟ್ ಎಷ್ಟಿದೆ, ನಮ್ಮ ಹತ್ರ ಹೇಗಿದೆ ಅಮೌಂಟು, ಅದ್ರ ಮೇಲೆ ಬೇಸಿಸ್ ಮೇಲೆ ನಾನು ತಗೋತಾ ಇದ್ದಿದ್ದು. ಬಟ್ ಈ ವರ್ಷ ತುಂಬ ಬೇಜಾರಾಗ್ತಾಯಿದೆ. ತಗೊಳ್ಳೋಣ ಅಂತಲೇ ಕೂಡ ನನ್ನ ಮಗನಿಗೆ ಕಡ ತಗೋಬೇಕಿತ್ತು. ನನಗೇನೂ ತಗೊಳ್ಳೋದೇ ಇರಲಿಲ್ಲ. ನಾನು ರೀಸೆಂಟಾಗಿ ಈಗ ಒಂದು 6 ಮಂತ್ ಬ್ಯಾಕ್ ಒಂದು ರಿಂಗ್ ತಗೊಂಡಿದ್ದೆ. ನನಗೆ ತಗೊಳ್ಳೋಷ್ಟು ಬಜೆಟ್ ಏನು ಇರಲಿಲ್ಲ ನನ್ನ ಹತ್ರ ಇವಾಗ. ಅದಕ್ಕೆ ನನ್ನ ಮಗನಿಗೆ ಇವಾಗ ಒಂದು ಕಡ ತಗೊಳ್ಳೋಣ. ಅವಾಗ ತಂದಿರೋ ಸ್ವಲ್ಪ ಬ್ಲ್ಯಾಕ್ ಆಗಿಬಿಟ್ಟಿದೆ. ಅದು 916 ಆದರೆ ತುಂಬ ಚೆನ್ನಾಗಿರುತ್ತೆ ಸಿಲ್ವರು. ಇದು 70% ಈ ಥರ ಇದ್ದರೆ ಬೇಗ ಬ್ಲ್ಯಾಕ್ ಆಗಿಬಿಡುತ್ತೆ. ಬಟ್ ಸರಿ ಅಂತ ಹೇಳ್ಬಿಟ್ಟು ತಗೊಳ್ಳೋಣ ಅಂತ ನಾನು ಇಲ್ಲಿ ನಮ್ಮ ಏರಿಯಾ ಸರೌಂಡಿಂಗು ಗೋಲ್ಡ್ ಅಂಗಡಿ ಎಲ್ಲ ಕೇಳಿದೆ. ಎಲ್ಲೂ ಕೂಡ 916 ಇಲ್ಲ, ಎಲ್ಲ 70% ಅಷ್ಟೇ ಸಿಲ್ವರ್ ಇರೋದು. ಅದು ತಗೊಂಡ್ರೆ ಮತ್ತೆ ಇನ್ನೊಂದು 4-5 ತಿಂಗಳಿಗೆ ಮತ್ತೆ ಬ್ಲ್ಯಾಕ್ ಆಗುತ್ತೆ, ಮತ್ತೆ ಚೇಂಜ್ ಮಾಡ್ತಾ ಇರಬೇಕು. ಕೊನೆ ಪಕ್ಷ ಒಂದು ವರ್ಷ 1.5 ವರ್ಷ ಆದ್ರೂ ಇರಬೇಕು, ಚೆನ್ನಾಗಿರಬೇಕು. ಕಾಲ್ದು ಹಾಕಿರೋದು ಕಡ ಚೆನ್ನಾಗಿದೆ, ಬಟ್ ಕೈದು ತುಂಬ ಫುಲ್ ಬ್ಲ್ಯಾಕ್ ಆಗಿಬಿಟ್ಟಿದೆ. ಬ್ಲ್ಯಾಕಾಗಿ ಆಲ್ರೆಡಿ ಅವ್ನಿಗೆ 1-2 ಮಂತ್ಸ್ ಆಯಿತು. ಬಟ್ ಅಕ್ಷಯ ತೃತೀಯ ಬರ್ತಿದೆಯಲ್ಲ, ಅದು ತಗೊಂಡಂಗೆ ಆಗುತ್ತೆ ಬಿಡು, ಆವಾಗಲೇ ತಗೊಳ್ಳೋಣ ಅಂದ್ಬಿಟ್ಟು ನಾನು ಕೂಡ ಸುಮ್ಮನೆ ಆದೆ. ಬಟ್ ಎಷ್ಟು ಅಂಗಡಿ ನೋಡ್ಕೊಂಡು ಬಂದಿದ್ದೀನಿ ಅಂದರೆ, ಒಂದು 10 ಅಂಗಡಿ ನೋಡ್ಕೊಂಬಂದಿದ್ದೀನಿ ನಮ್ಮ ಅಕ್ಕಪಕ್ಕ ಸರೌಂಡಿಂಗಲ್ಲಿರೋ ಅಂಥ ಗೋಲ್ಡ್ ಅಂಗಡಿ. ಎಷ್ಟು ರಶ್ ಇದೆ ಅಂದರೆ ನನಗೆ ಒಂದೊಂದು ಅಂಗಡಿಲೂ ಕೂಡ ಅರ್ಧ ಗಂಟೆ ನಿಂತು ಬೇಜಾರಾಗ್ಬಿಟ್ಟಿದೆ. ಏಕೆಂದರೆ ತೋರ್ಸೋಕ್ಕೆ ರೆಡಿ ಇರಲ್ಲ ಅವರು. ಏಕೆಂದರೆ ಎಲ್ಲ ಗೋಲ್ಡ್ ಶಾಪಿಂಗು, ಎಷ್ಟು ಗೋಲ್ಡ್ ತಗೋತಿದ್ದಾರೆ ಅಂದರೆ ಎಲ್ಲ ಕೂಡ ಅದು ನಿಜವಾಗ್ಲೂ ಗೋಲ್ಡಾ ಇಲ್ಲ ರೋಡ್ ಗೋಲ್ಡಾ ಅನಿಸ್ಬಿಡ್ತು ನನಗಂತೂ. ಅಷ್ಟು ಗೋಲ್ಡ್ ತಗೋತಿದ್ದಾರೆ ಪ್ರತಿಯೊಬ್ಬರು ಕೂಡ. ನಿಜವಾಗ್ಲೂ ಅವ್ರು ಎಲ್ಲಿಂದ ದುಡ್ಡು ಅಷ್ಟೊಂದು ತರ್ತಿದ್ದಾರೆ ನನಗಂತೂ ಗೊತ್ತಿಲ್ಲ. ಸಣ್ಣ ಪುಟ್ಟದಾದರೆ ಓಕೆ, ಬಟ್ ಎಲ್ಲರೂ ಕೂಡ ದೊಡ್ಡ ಐಟಮೇ, ಫುಲ್ಲು ಲಾಂಗ್ ನೆಕ್ಲೆಸ್ ಇರ್ಬೋದು, ಚೋಕರ್ ಇರ್ಬೋದು, ಅಥವಾ ನೆಕ್ ಚೈನ್ ಇರ್ಬೋದು, ಈ ಥರ ದೊಡ್ಡ ಐಟಮಲ್ಲಿ ಈ ರೈಟಲ್ಲಿ ಇಷ್ಟೊಂದು ಗೋಲ್ಡ್ ಶಾಪಿಂಗ್ ಮಾಡ್ತಿದ್ದಾರಲ್ಲ ಅಂತ ನನಗೂ ಒಂದು ಆಶ್ಚರ್ಯ ಅಂತಲೇ ಆಯಿತು. ಆಮೇಲೆ ಕೆಲವರೆಲ್ಲ ಸ್ಕೀಮ್ ಮಾಡಿರ್ತಾರೆ, ಮಂತ್ಲಿ ಈ ಥರ 2000, 5000, ಈ ಥರ 1000 ಈ ಥರ ಎಲ್ಲ ಮಾಡ್ಕೊಂಡಿರ್ತಾರೆ. ಅದಾದಮೇಲೆ ಸ್ವಲ್ಪ ಅಮೌಂಟ್ ಎಲ್ಲ ಸೇವಿಂಗ್ಸ್ ಮಾಡಿರ್ತಾರೆ ಕೆಲವರು, ಆದರೂ ಕೂಡ ಇರುತ್ತೆ. ಅದು ಬಿಟ್ಟರೆ ಕೆಲವರೆಲ್ಲ ಕ್ಯಾಶು ಕೊಟ್ಟೆ ತಗೋತಾ ಇರ್ತಾರೆ. ನನಗೆ ನಿಜವಾಗ್ಲೂ ಆಶ್ಚರ್ಯ ಆಯಿತು. ಇನ್ನು ನಾವು ಹೋಗಿ ಒಂದು ಬೆಳ್ಳಿ ಕಡ ಕೊಡಿ, ಕಾಲುಂಗುರ ಕೊಡಿ, ಒಂದು ಬೆಳ್ಳಿ ಬ್ರಾಸ್ಲೆಟ್ ಕೊಡಿ ಅಂದರೆ ಎಲ್ಲಿ ಕೊಡ್ತಾರೆ? ನಮ್ಮ 50,000 ಲಕ್ಷ ಎಲ್ಲಿ, ನಮ್ಮದು ಒಂದು 2,000 3,000 ಎಲ್ಲಿ? ಅದಕ್ಕೆ ನನಗೆ ತುಂಬ ಬೇಜಾರಾಯಿತು. ಕೆಲವು ಕಡೆ ತೋರಿಸಿದ್ರು 916 ಎಲ್ಲೂ ಇಲ್ಲ. ನಾನು ಸುಮ್ಮನೆ ಆಗಿಬಿಟ್ಟೆ. ಹಾಗೆ ಸಿಟಿಲಿ ಹೋಗ್ಬೇಕಿತ್ತು. ಸಿಟಿಲಿ ಹೋಗಿದ್ರೆ ಸಿಲ್ವರ್ ಪ್ಯಾಲೇಸಲ್ಲಂತೂ ಇದ್ದೇ ಇರುತ್ತೆ. ಬಟ್ ಅಮ್ಮ ಬಂದಿದ್ದು ಲೇಟ್ ಆಯಿತು ಕೂಡ, ಮಳೆ ಬರೋಂಗಾಗುತ್ತೆ ಸಂಜೆ ಟೈಮ್ ಹೋದ್ರೆ ಅಂತ ಹೇಳ್ಬಿಟ್ಟು ನಾನು ಕೂಡ ಸಿಟಿಗೆ ಹೋಗಿರಲಿಲ್ಲ. ಇಲ್ಲೇ ಹೋಗ್ಬಿಟ್ಟು ನೋಡೋಣ, ತಗೊಬರೋಣ ಅಂತ ಹೋಗಿ ಹುಡುಕಿ ಸಾಕಾಯಿತು. ಮತ್ತು ಈ ಟೈಮಲ್ಲಿ ಹೋದ್ರೆ ಅಲ್ಲೋದ್ರೂ ಇದೇ ಪ್ರಾಬ್ಲಮ್ಮು. ಬಟ್ ಏನು ಮಾಡೋದು, ತುಂಬ ಬೇಜಾರಾಗ್ತಿದೆ.
ಏನೂ ತಗೊಳ್ಳಿಲ್ಲ ಅಂತ ಏನಾದರೂ ಏನಾದರೂ ಒಂದು ಪುಟ್ಟದಾದರೂ ತಗೋಬೇಕು ಅಂತ ಆಸೆ. ಇವತ್ತು ನೋಡೋಣ ಏನಾದರೂ ತಗೋಬೋದಾ ದೇವ್ರ ದಯೆಯಿಂದ. ನೋಡೋಣ, ಇನ್ನೂ ಇದೆ ಟೈಮು ಇವತ್ತು. ಇವಾಗ 6 ಕಾಲು ಆಗ್ತಾ ಇದೆ. ನೋಡೋಣ, ನಮ್ಮ ಹಸ್ಬೆಂಡ್ ಬಂದಮೇಲೆ ಎಲ್ಲಾದ್ರೂ ಪ್ಲ್ಯಾನ್ ಮಾಡಿ ಏನು ತಗೊಳ್ಳೋದು ಏನು ಅಂತ ಒಂದು ಚಿಕ್ಕದಾದರೂ ಒಂದು ಐಟಮ್ ತರಬೇಕು ಅನ್ನೋ ಆಸೆ ಇದೆ ನನಗೆ. ನೋಡ್ತೀನಿ. ಇದು ಪೂಜೆ ಕ್ಲಿಪ್ಸು ನೋಡಿ ಯಾವ ಥರ ಇಷ್ಟು ಸಿಂಪಲ್ಲಾಗಿ. ನಾನು ಯಾವಾಗಲೂ ಇದೇ ಥರನೇ ಪೂಜೆ ಸಿಂಪಲ್ಲಾಗಿ ಮಾಡ್ತೀನಿ ಅಷ್ಟೇ. ಹೂವು ಅದೇ ನಾನು ಸ್ವಲ್ಪ ಮಲ್ಲಿಗೆ ಹೂವು ತೊಗೊಂಡು ಬಂದಿದ್ದೆ. ಮತ್ತು ಅದಾದಮೇಲೆ ನಮ್ಮ ಅಪ್ಪ ಬಂದಿದ್ದರು, ಫಂಕ್ಷನ್ ಇತ್ತಲ್ಲ ರಿಸೆಪ್ಷನ್ನು, ಹಾಗಾಗಿ ಆವಾಗ ದಾಸವಾಳದ ಹೂವು ಎಲ್ಲ ತಂದಿದ್ದರು. ಅದೇ ತುಂಬ ಜಾಸ್ತಿ ಇತ್ತು, ಅದೇ ಎಲ್ಲ ಫೋಟೋಗೂ ಹಾಕಿ ಇಟ್ಟೆ, ಚೆನ್ನಾಗಿ ಕಾಣ್ತಾಯಿತ್ತು. ಇನ್ನು ನನ್ನ ಮಗ 10 ಗಂಟೆ ಆದರೂ ಕೂಡ ಮಲಗಿದ್ದ. ಹಾಗೆ ಬಾಗಿಲು ಕೂಡ ಈ ಥರ ಎಲ್ಲ ಸಿಂಪಲ್ಲಾಗಿ ರಂಗೋಲಿ ಹಾಕಿ, ಪೇಂಟ್ ಮೇಲೆ ರಂಗೋಲಿ ಹಾಕಿಬಿಟ್ಟಿದ್ದೆ. ಫೈನಲಿ ನಾನು ಈವ್ನಿಂಗ್ ಹೋಗಿ ನನ್ನ ಮಗನಿಗೆ ಕಡ ತಗೊಬಂದೆ. ಇದೊಂದು ಸಿಂಪಲ್ಲಾಗಿ ಚಿಕ್ಕ ಅಂಗಡಿ ಇದು. ಪರವಾಗಿಲ್ಲ, ಎಲ್ಲೂ ಕೂಡ ಇದು 916 ಸಿಗಲೇ ಇಲ್ಲ ಸಿಲ್ವರ್ದು. ಇದು 80 ಇದೆ ಅಂತ ಹೇಳಿದ್ರು. ಓಕೆ, ಪರವಾಗಿಲ್ಲ ಅಂತ ಹೇಳ್ಬಿಟ್ಟು ತಗೊಂಡು ಬಂದೆ. ಇಲ್ಲಾಂದರೆ ಬ್ಲ್ಯಾಕ್ ಆಗಿಬಿಡುತ್ತೆ ಬೇಗ, ಅದಕ್ಕೋಸ್ಕರ. ನನ್ನ ಮಗನಿಗಂತೂ ಫುಲ್ ಖುಷಿ, ಸಿಕ್ಕಾಬಿಟ್ಟೆ. ಯಾವಾಗ ನೋಡ್ಕೊತಾನೇ ಇದ್ದ ಕೈಯಲ್ಲಿ. ಮಕ್ಕಳಿಗೆ ನಾವು ಏನೇ ಕೊಡಿಸಿದ್ರು ಅವ್ರಿಗೆ ತುಂಬ ಖುಷಿ ಆಗುತ್ತೆ, ಚಿಕ್ಕದಾದರೂ ಅಷ್ಟೇ ದೊಡ್ಡದಾದರೂ ಅಷ್ಟೇ. ಇಲ್ಲಿ ಅದಾದಮೇಲೆ ಅನ್ಬಾಕ್ಸಿಂಗ್ ಮಾಡ್ತಾಯಿದ್ದಾರೆ ನಮ್ಮ ಹಸ್ಬೆಂಡ್ ಬಂದು. ಯಾಕೆಂದರೆ ಎಷ್ಟೋ ಇದು ಅನ್ಬಾಕ್ಸಿಂಗ್ ಮಾಡಬೇಕಾದ್ರೆ 9:30 ಆಗಿತ್ತು ಟೈಮು. ನೋಡಿ, ಬಳೆ ಸ್ವಲ್ಪ ದೊಡ್ಡ ಸೈಜ್ ತಂದುಬಿಟ್ಟಿದ್ದೆ ನಾನು ಒಬ್ಬಳೇ ಹೋಗಿ ತಗೊಂಡಿದ್ದೆ. ಮತ್ತು ಹಸ್ಬೆಂಡ್ ಬಂದಮೇಲೆ ಮತ್ತೆ ಹೋಗಿ ಚೇಂಜ್ ಮಾಡಿಸ್ಕೊಂಡು ಚಿಕ್ಕ ಸೈಜ್ ತಗೊಂಡು ಬಂದೆ. ಎಲ್ಲ ಮುಗಿಸಿ ಬರೋವರೆಗೆ 9 ಗಂಟೆ ಆಯಿತು. ಮತ್ತು ಫ್ರೆಶ್ ಅಪ್ ಎಲ್ಲ ಆಗಿ ಅವರು 9:30ಗೆ ಅನ್ಬಾಕ್ಸಿಂಗ್ ಮಾಡೋಕ್ಕೆ ಎಲ್ಲ ರೆಡಿ ಮಾಡ್ತಾಯಿದ್ದಾರೆ ಸೈಕಲೆಲ್ಲ. ಇದಂತೂ ಸಿಕ್ಕಾಬಿಟ್ಟೆ ಕಷ್ಟ ಅಂತೇನಿಲ್ಲ, ಬಟ್ ಅದನ್ನು ನೋಡ್ಕೊಂಡು ಮಾಡಬೇಕಲ್ಲ. ಏಕೆಂದರೆ ಮಕ್ಕಳು ಓಡಾಡೋದು, ಕೂತ್ಕೋತವೆ, ಮಾಡ್ತವೆ ಅಲ್ವಾ. ಏನಾದರೂ ಒಂದು ಪ್ರಾಬ್ಲಮ್ ಆದರೆ, ಬಿದ್ದರೆ ಏನಾದರೂ ಅನ್ನೋದು ಒಂದು ಭಯ. ಹಾಗಾಗಿ ವೀಡಿಯೋ ಮತ್ತು ಅಲ್ಲಿ ಏನು ಕೊಟ್ಟಿದ್ದಾರೆ ಅದು ಕೂಡ ಎಲ್ಲನೂ ಕೂಡ ಚೆಕ್ ಮಾಡ್ಕೊಂಡು ಮಾಡ್ತಾಯಿದ್ರು. ಯಾಕೆಂದರೆ ನಮ್ಮ ಹಸ್ಬೆಂಡ್ ಸ್ವಲ್ಪ ಇದರಲ್ಲೆಲ್ಲ ಚೆನ್ನಾಗಿ ಎಕ್ಸ್ಪರ್ಟ್ ಅಂತಲೇ ಹೇಳ್ಬೋದು. ಎಲೆಕ್ಟ್ರಿಕ್ ಕೆಲಸ ಆದರೂ ಅಷ್ಟೇ ಅವರೇ ನಮ್ಮ ಮನೇಲಿ ಏನಾದರೂ ಪ್ರಾಬ್ಲಮ್ ಆದರೆ ಅವರೇ ಮಾಡಿಬಿಡ್ತಾರೆ. ಹಾಗಾಗಿ ಏನು ತುಂಬ ಅಷ್ಟೊಂದು ರಿಸ್ಕೇ ಅನ್ನಿಸ್ಲಿಲ್ಲ ಅವ್ರಿಗೆ. ಬಟ್ ಇದು ಸ್ವಲ್ಪ ಟೈಮ್ ಹಿಡೀತು. ಏಕೆಂದರೆ ನನ್ನ ಮಗ ಅಂತೂ ರೆಡಿ ಮಾಡೋಕ್ಕೆ ಬಿಡ್ತಾಯಿಲ್ಲ ಅದನ್ನು. ಸೈಕಲ್ಲು ಕೊನೆ 9:30ಗೆ ಸ್ಟಾರ್ಟ್ ಮಾಡಿ ಕೊನೆಗೆ 10:45ಗೆ ಫೈನಲ್ಲಾಗಿ ರೆಡಿ ಮಾಡಿದ್ರು. ಅವನೇ ಅರ್ಧ ಗಂಟೆ ಆಟ ಆಡಿಕೊಂಡು ಇದ್ದಾನೆ. ಅವ್ರಿಗೆ ರೆಡಿ ಮಾಡೋಕ್ಕೆ ಬಿಡ್ತಾ ಇರಲಿಲ್ಲ. ಹಾಗಾಯಿತು. ಅದಾದಮೇಲೆ ನನಗಂತೂ ತುಂಬ ಹೊಟ್ಟೆ ಹಸಿತಾಯಿತ್ತು. ನಾವು ಮನೆಯವರಂತೂ 11 ಗಂಟೆ ಆದರೂ ಇನ್ನೂ ಊಟನೇ ಮಾಡೇ ಇರಲಿಲ್ಲ. ನಾನು ಮಾಡ್ಕೊಬಿಟ್ಟೆ, ಚಪಾತಿ ಮಾಡಿದ್ದೆ, ಚಪಾತಿ ತಿಂದೆ, ಅವ್ರಿಗೂ ಹಾಗೆ ಇಟ್ಟಿದ್ದೆ. ಅವನು ನೋಡಿ ಇಲ್ಲಿ ತಳ್ಕೊಂಡು ಅಲ್ಲೇ ಮನೆ ಒಳಗಡೆನೇ ಓಡಾಡ್ತಿದ್ದಾರೆ. ಪಾಪ ಹೇಗಿದೆ ಏನು ಅಂತ ಅವನು ಕೂಡ ಟ್ರಯಲ್ಲು ಕೂಡ ಮಾಡಿರಲಿಲ್ಲ. ಹಾಗಾಗಿ ಒಂದು ಸ್ವಲ್ಪ ಟ್ರಯಲ್ ಮಾಡಿಸೋಣ ಸರಿ ಅಂತ ಹೇಳ್ಬಿಟ್ಟು ಅಲ್ಲೇ ಓಡಾಡಿಸ್ತಾಯಿದ್ರು ನನ್ನ ಹಸ್ಬೆಂಡು. ಏಕೆಂದರೆ ಮಕ್ಕಳಿಗೆ ಒಂಥರ ಏನೋ ಖುಷಿ, ಏನಾದ್ರು ತಂದುಕೊಟ್ಬಿಟ್ರೆ ಮನೆಯಲ್ಲಿ ಅವಕ್ಕೆ ಒಂದು ಪುಟ್ಟು ಗೊಂಬೆ ತಂದುಕೊಟ್ರು ಕೂಡ ಖುಷಿ, ₹1 ಚಾಕ್ಲೇಟ್ ತಂದರೂ ಖುಷಿ. ಆ ಥರ ಮಕ್ಕಳ ಮನಸ್ಸು ಅನ್ನೋದು ಇದಕ್ಕೋಸ್ಕರನೇ. ಏಕೆಂದರೆ ಅವ್ರಿಗೆ ಯಾವುದು ದೊಡ್ಡ ವಸ್ತು, ಯಾವುದು ಚಿಕ್ಕ ವಸ್ತು ಅನ್ನೋದು ಏನೂ ಗೊತ್ತಿರಲ್ಲ. ಮಕ್ಕಳು ಮನಸ್ಸು ಅನ್ನೋದು ದೇವ್ರ ಥರ ಅಂತಲೇ ಹೇಳ್ಬೋದು. ಆಮೇಲೆ ಸರಿ ಅಂತ ಅವ್ನಿಗೊಂದು ರೌಂಡೆಲ್ಲ ಓಡಿಸಿ ಹೇಗಿರುತ್ತೆ ಏನೋ ಟ್ರಯಲ್ ನೋಡಿದ್ರು. ಏನಾದರೂ ಲೂಸ್ ಇದೆಯಾ ಏನಾದ್ರೂ ಮತ್ತು ಏನಾದರೂ ಟೈಟ್ ಮಾಡಬೇಕಾ ಏನಾದ್ರೂ ಅಂತ ಹೇಳ್ಬಿಟ್ಟು, ಸರಿ ಅಂತ ಹೇಳ್ಬಿಟ್ಟು ಆಮೇಲೆ ಎಲ್ಲ ನೋಡಿಬಿಟ್ಟು ಆಮೇಲೆ ಪೂಜೆ ಮಾಡಿದ್ರು. ನಾನು ವಿಡಿಯೋ ಮಾಡ್ಕೋತಾ ಇದ್ದೆ. ನಮ್ಮ ಹಸ್ಬೆಂಡ್ ಅದೆಲ್ಲ ಮಾಡಲ್ಲ, ಈ ವಿಡಿಯೋಸ್ ಎಲ್ಲ ಮಾಡೋಕ್ಕೆ ಹೋಗಲ್ಲ ಅವರು, ನಾನೇ ಮಾಡ್ಕೋಬೇಕು. ಅದಕ್ಕೆ ನಮ್ಮ ಅಮ್ಮನಿಗೆ ಪೂಜೆ ಮಾಡು, ನಾನು ವಿಡಿಯೋ ಮಾಡ್ಕೋತೀನಿ ಅಂತ ಹೇಳ್ಬಿಟ್ಟು ನಮ್ಮ ಅಮ್ಮನಿಗೆ ಪೂಜೆ ಮಾಡೋಕ್ಕೆ ಹೇಳಿದೆ. ಈ ಪೂಜೆ ಮಾಡೋಕ್ಕೂ ಬಿಡ್ತಾಯಿಲ್ಲ ನನ್ನ ಮಗ. ಅವನಿಗೆ ಸೈಕಲಲ್ಲಿ ಕೂತ್ಕೋಬೇಕಷ್ಟೇ, ಅದು ಏನಾದರೂ ಆಗಲಿ. ಅದಕ್ಕೆ ನಮ್ಮ ಅಮ್ಮಂಗೆ ನೋಡಿಲ್ಲಿ ಅಜ್ಜಿ ಇಲ್ಲಿ ಹಚ್ಚು, ಅಜ್ಜಿ ಇಲ್ಲಿ, ಅಜ್ಜಿ ಇಲ್ಲಿ, ಅಜ್ಜಿ ಇಲ್ಲಿ, ಅಜ್ಜಿ ಇಲ್ಲಿ, ಅಜ್ಜಿ ಇದು, ಅಜ್ಜಿ ಅದು ಅಂದ್ಕೊಂಡು ಹೇಳ್ತಾ ಇದ್ದ. ನನಗಂತೂ ಅವ್ನ ಮಾತು ಕೇಳ್ತಿದ್ರೇ ಖುಷಿ. ನಮ್ಮ ಮನೆಯಲ್ಲಿ ಎಲ್ಲರಿಗೂ ಅಷ್ಟೇ, ಹೊರ್ಗಡೆ ಹೋದರೂ ಅಷ್ಟೇ ಅವನ್ನ ಕಂಡ್ರೆ ತುಂಬ ಇಷ್ಟಪಡ್ತಾರೆ. ತುಂಬ ಮಾತಾಡ್ತಾನೆ, ತುಂಬ ಆ್ಯಕ್ಟಿವ್ ಇದ್ದಾನೆ. ಎಷ್ಟು ಒಂದು ಸಲ ಹೇಳ್ಕೊಟ್ಬಿಟ್ರೆ ಸಾಕು, ಒಂದು ಸಲ ತೋರಿಸ್ಕೊಟ್ರೆ ಸಾಕು,
ಅವ್ರನ್ನ ಅವರೇ ಅಂತಲೇ ಗುರುತಿಸ್ತಾನೆ. ಅವರೇ ಮಾತಾಡ್ಸ್ತಾ ಹೋಗ್ತಾಯಿದ್ರೆ ಇವನೇ ಬಾಯ್ ಮಾಡ್ತಾನೆ. ಅಜ್ಜಿ ಬಾಯ್, ತಾತ ಬಾಯ್, ಮಾಮ ಬಾಯ್, ಈ ಥರ ಏನಾದ್ರು ಒಂದು ಹೇಳ್ಕೊಂಡು ಮಾಡ್ತಾನೆ. ಹಂಗಾಗಿ ಪ್ರತಿಯೊಬ್ರಿಗೂ ಕೂಡ ಅವ್ನ ಕಂಡ್ರೆ ಇಷ್ಟ. ಹಾಗೆ ಎಲ್ಲ ಪೂಜೆ ಎಲ್ಲ ಮುಗಿತಾ ಇದೆ. ಫೈನಲಿ ಅಮ್ಮ ಗಂಧದ ಕಡ್ಡಿ ಎಲ್ಲ ಹಚ್ಚಿ ಅದಕ್ಕೆ ಹೂವೆಲ್ಲ ಇಟ್ಟು ಇನ್ನೇನು ಪೂಜೆ ಮುಗಿಬೇಕು. ಅಷ್ಟಕ್ಕೆ ನೋಡಿ ನಾನು ಮಾಡ್ತೀನಿ ಅಂತ ಅವ್ನ ಹಠ. ಅಪ್ಪ ನನಗೆ ಈವ್ನಿಂಗ್ ಆದರೂ ಅಷ್ಟೇ, ಬೆಳಗ್ಗೆ ಎದ್ದುಬಿಟ್ರು ಅಷ್ಟೇ, ನಂದು ಪೂಜೆ ಆಗಿಲ್ಲ ಅಂದರೆ ಈ ಪೂಜೆ ಮಾಡೋಕ್ಕೆ ಬಿಡಲ್ಲ. ದೇವ್ರ ಮನೇಲಿ ಬಂದು ಕೂತ್ಬಿಡ್ತಾನೆ. ನಾನು ಪೂಜೆ ಮಾಡ್ತೀನಿ ಅಂದರೆ ನಮಗೆ ಎಲ್ಲಿ ಭಯ, ಎಲ್ಲರೂ ಸುಟ್ಕೊಬಿಟ್ರೆ ಏನು ಅಂತ ನಮಗೆ ಸಿಕ್ಕಾಪಟ್ಟೆ ಭಯ. ಅವನಿಗೆ ಎಷ್ಟು ಅರ್ಜೆಂಟ್ ಅಂದರೆ ಸೈಕಲಲ್ಲಿ ಕೂತ್ಕೋಬೇಕು ಅನ್ನೋದು ಅರ್ಜೆಂಟ್ ಅಷ್ಟೇ. ಅಲ್ಲಿ ನೋಡಿ ದೇವ್ರಿಗೆ ಹೋಗಿ ಕೆಳಗಡೆ ನಮಸ್ಕಾರ ಮಾಡ್ಬಿಟ್ಟು ಬಂದೆ. ಆಮೇಲೆ ನಾನು ಇಲ್ಲೂ ಮಾಡು ಬಾ, ಸೈಕಲ್ ಮುಂದೆನೂ ಮಾಡು ಬಾ ಅಂತೇಳ್ಬಿಟ್ಟು ಸೈಕಲ್ ಮುಂದೆನೇ ಮಾಡಿಸ್ತಾಯಿದ್ದೆ. ಆಮೇಲೆ ನನಗೂ ಮಾಡೋಕ್ಕೆ ಬರ್ತಿದ್ದಾನೆ. ಅದಕ್ಕೆ ಅಯ್ಯೋ ನನಗೆ ಮಾಡಿಬಿಡಪ್ಪ, ನನಗೆ ಮಾಡಬೇಡ ನೀನು, ನಾನೇ ನಿನಗೆ ಮಾಡಬೇಕು ಅಂತೇಳ್ಬಿಟ್ಟು ನಾನೇ ಅವನಿಗೆ ಮುಟ್ಟಿ ನಮಸ್ಕಾರ ಮಾಡಿಕೊಂಡೆ. ಇಲ್ಲಿ ಫೈನಲಾಗಿ ಆರತಿ ಎಲ್ಲ ಬೆಳಗ್ತಿದ್ದಾರೆ. ಅಲ್ಲಿ ನೋಡಿ ಗಂಟೆ ಏನಾದ್ರು ಒಂದೊಂದು ಮಾಡಬೇಕು ಅವನು. ಒಂದು ನಿಮಿಷ ಒಂದು ಸೆಕೆಂಡ್ ಸುಮ್ಮನೆ ಇರಲ್ಲ. ಗಂಟೆ ಬಾರಿಸ್ತಿದ್ದಾನೆ. ಅದು ಅಲ್ಲಿ ಒಂದು ಗಂಟೆ, ಅದು ನಮ್ಮ ಅಜ್ಜಿ ಕಾಲದ್ದು, ಅವ್ರ ಅಜ್ಜಿ ಕಾಲದ್ದು. ಅದರಲ್ಲಿ ಒಂದು ಗಂಟೆ ತೆಗೆದು ಹಾಳು ಮಾಡಿ ಬಿಸಾಕ್ತಾ, ಇನ್ನೊಂದು ಗಂಟೆ ಚೆನ್ನಾಗಿದೆ ಅಷ್ಟೇ. ಇಷ್ಟೇ ಈ ವಿಡಿಯೋ. ಎಲ್ಲ ಮುಗೀತು. ನಮ್ಮ ಹಸ್ಬೆಂಡ್ ಅಲ್ಲಲ್ಲೇ ಅವನ್ನ ಓಡಾಡಿಸ್ತಾ ಇದ್ದಾರೆ. ಇವಾಗ ಖುಷಿ ಆಯಿತು ಅವನಿಗೆ. ಈ ವಿಡಿಯೋ ಏನಾದರೂ ಸ್ವಲ್ಪನಾದರೂ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಕೊಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನನ್ನ ಚಾನಲ್ನ ಅಂತ ಕೇಳ್ಕೊತೀನಿ. ಪ್ರತಿಯೊಬ್ಬರು ಸಪೋರ್ಟ್ ಮಾಡ್ತಾ ಇದ್ದೀರಾ. ಯಾರೂ ಕೂಡ ಅಷ್ಟು ಬೇಗ ಬೆಳೆಯೋಕ್ಕೆ ಸಾಧ್ಯ ಇಲ್ಲ. ಎಲ್ಲರಿಗೂ ಗೊತ್ತಿರೋ ವಿಚಾರನೇ. ಕಷ್ಟಪಟ್ಟರೆ ಪ್ರತಿಫಲ ಕೂಡ ಸಿಗೋದು. ನನಗೆ ಯಾವ ನಿರಾಸೆಯೂ ಇಲ್ಲ. ನಾನು ಮಾಡ್ತಾ ಹೋಗ್ತೀನಿ, ಯಾವತ್ತಾದ್ರು ಒಂದಿನ ಫಲ ಸಿಕ್ಕೇ ಸಿಗುತ್ತೆ ಅನ್ನೋದೊಂದು ನನ್ನ ನಂಬಿಕೆ.